ಸ್ವಾತಂತ್ರ್ಯ ನಂತರ ಬದಲಾಗಬೇಕಾದಂಥ ಜಾತಿಯ ಬಲಗಳು ಅಥವಾ ಜಾತಿಯ ಸ್ಥಗಿತ ನೆಲೆಗಳು ಚಲನಶೀಲ ಆಗಬೇಕಾಗಿತ್ತು. ಅಂದರೆ ಅವು ಒಡೆದು ಅರಿಬೇಕಿತ್ತು. ಅದರ ಬದಲಾಗಿ ಏನಾಗಿದೆ ಅಂದರೆ ಇವತ್ತಿನ ದಿನದಲ್ಲಿ ಈಗ ಬರ್ತಾ ಇರೋಂಥ ನ್ಯೂ ಮಾರ್ಕೆಟ್ ಎಕಾನಮಿ ಅಂತೇನು ಕರಿತಾ ಇದ್ದೀವಿ, ಜಾಗತೀಕರಣದ ಪರಿಣಾಮವಾಗಿ ಆಗ್ತಾ ಇರೋಂಥ ಆರ್ಥಿಕ ಸುನಾಮಿಯಲ್ಲಿ ಈ ಜಾತಿಗಳು ಗಟ್ಟಿಗೊಳ್ತಾ ಇದ್ದಾವೆ. ಯಾಕೆ ಮರುಗಟ್ಟುಕೊಳ್ತಾ ಇದ್ದಾವೆ ಅಂತಂದರೆ, ಕೆಲವು ಜಾತಿಗಳವರೆಗೆ ಅದು ಅತ್ಯಂತ ದೊಡ್ಡ ಬಲವನ್ನು, ಅಧಿಕಾರ ಬಲವನ್ನು ತರೋದಕ್ಕೆ ಮೆಟ್ಟಲಾಗ್ತದೆ. ಅದಕ್ಕಿಂತ ಕೆಳಗಿನ ಜಾತಿಗಳಿಗೆ ಅವರ ಅಧಃಪತನಕ್ಕೆ ಅದು ದಾರಿ ಆಗ್ತಾ ಇದೆ. ಆದರೆ ಇದು ಅಧಃಪತನ ಅನ್ನೋದನ್ನು ಅವರು ಯಾರೂ ಕೂಡ ಒಪ್ಕೊಳ್ಳೋಕ್ಕೆ ಸಿದ್ಧರಾಗಿಲ್ಲ. ಯಾಕೆಂತಂದರೆ ಅವರ ಮನೋಭೂಮಿಕೆಯಲ್ಲಿ ಈಗಾಗಲೇ ವರ್ಣಾಶ್ರಮ ಧರ್ಮ ಏನು ಅಂತಿಮವಾದ ಫಲ ಬಿಡಬೇಕಾಗಿತ್ತು ಅಂತ ಎಷ್ಟೋ ಕಾಲದ ಹಿಂದೆ ಅದನ್ನು ಡಿಸೈನ್ ಮಾಡಿದಾರೋ, ಆ ಡಿಸೈನು ಇವತ್ತು ಭಾರತ ದೇಶದಲ್ಲಿ ನಿಜ ಆಗ್ತಾ ಇದೆ. ಇದು ಭಾಳ ಕಟು ವಾಸ್ತವ. ಇದನ್ನು ಸರಿಯಾದ ನೆಲೆಗಳಿಂದ ನಾವು ಅರ್ಥ ಮಾಡಿಕೊಂಡು ಈ ಕೆಳಗೆ ಕುಸಿದೋಗ್ತಾ ಇರುವಂಥ ತಳಹದಿಯ ಜಾತಿಗಳನ್ನು ಅವರ ಸಾಂಸ್ಕೃತಿಕ ಜಾಗೃತಿ ಮತ್ತು ರಾಜಕೀಯ ಹಕ್ಕುಗಳ ಮೂಲಕ ನಾವು ಜಾಗೃತಿಗೊಳಿಸದೆ ಹೋದರೆ ಬೇರೆ ರೀತಿಯ ದುರಂತವೊಂದನ್ನು ನಾವು ಅನುಭವಿಸಬೇಕಾಗತ್ತೆ. ಮತ್ತು ಈ ಎಲ್ಲ ಜನಾಂಗಗಳ ಮೇಲೆ ಅತ್ಯಂತ ದೊಡ್ಡ ರೀತಿಯ ಕ್ರೌರ್ಯ ಇನ್ನು ಕೇವಲ 10-15 ವರ್ಷಗಳಲ್ಲಿ ಪ್ರಯೋಗ ಆಗುತ್ತೆ. ಯಾಕೆಂತಂದರೆ ಯಾವತ್ತೂ ಕೂಡ ಕಾರ್ಪೊರೇಟ್ ಬಿಸ್ನೆಸ್ ವರ್ಲ್ಡ್ ಏನು ಮಾಡುತ್ತೆ ಅಂತಂದರೆ ಬ್ರೇಕ್ ಈವನ್ ಪಾಯಿಂಟ್ 30 ವರ್ಷ ಇಟ್ಕೊಂಡಿದೆ. ಸೊ ಈ 30 ವರ್ಷಗಳಲ್ಲಿ ಅಂದರೆ 87ರಿಂದ ಈ 30 ವರ್ಷಗಳಲ್ಲಿ ಏನಾಗುತ್ತೆ ಅಂದರೆ ಬ್ರೇಕ್ ಈವನ್ ಪಾಯಿಂಟ್ ಅಂತಂದರೆ ಅವರೆಲ್ಲ ಡಿಸೈನ್ಗಳು ಲೇ ಡೌನ್ ಆಗಿ ಎಸ್ಟಾಬ್ಲಿಷ್ ಆಗಿ ಅದು ಫಲ ಕೊಡೋಕ್ಕೆ ಶುರುವಾಗುವಂಥ ಕಾಲ. ಆ ಕಾಲದಲ್ಲೇ ನಿಜವಾದಂಥ ಕೇಡು ಏನು ಅನ್ನೋದು ನಮಗೆ ಪ್ರತ್ಯಕ್ಷ ಆಗೋದು, ಕಾಣಿಸೋದು, ಗೋಚರಗೊಳ್ಳೋದು. ಅಲ್ಲಿ ತನಕ ಇದು ಅಗೋಚರ, ಕಾಣಿಸುವುದಿಲ್ಲ. ಈಗ ಏನು ಕಾಣಿಸ್ತಾ ಇದ್ದಾರೆ ಅಂದರೆ ಬಿಸಿಯೂಟ ಕಾಣಿಸ್ತಾ ಇದೆ, ₹1 ಅಕ್ಕಿ ಕೊಡ್ತಾ ಇದ್ದಾರೆ, ಸಮೃದ್ಧಿ ಕಾಣಿಸ್ತಾ ಇದೆ, ಧಾನ್ಯಗಳಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅದೆಲ್ಲವೂ ಕೂಡ ಭಾಳ ದೊಡ್ಡ ರೀತಿಯ ವಂಚನೆಗೋಸ್ಕರ ಮಾಡ್ತಾ ಇರೋದು ಅನ್ನೋದು ಇನ್ನು 10-15 ವರ್ಷಗಳಲ್ಲಿ ನಮ್ಮ ಕಣ್ಣೆದ್ರೇ ನಾವು ಕಾಣ್ಬೋದು. ಯಾಕೆಂತಂದರೆ ಪ್ರಪಂಚದಲ್ಲಿ ಫುಡ್ ಚೈನ್ ಆಲ್ಟ್ರೇಷನ್ ಅಂತಂದರೆ ಆಹಾರ ಸರಪಳಿಯನ್ನು ದೊಡ್ಡ ಆಯುಧವನ್ನಾಗಿ ಮಾಡಿಕೊಂಡು ಬಲಿಷ್ಠ ರಾಷ್ಟ್ರಗಳೇನು ಮಾಡ್ತಾ ಇದ್ದಾವೆ ಅಂತಂದರೆ ಬಡ ದೇಶಗಳ ಮಕ್ಕಳ ಹಸಿವಿನ ಜೊತೆ ಆಟ ಆಡ್ತಾರೆ. ಇನ್ನು 10-15 ವರ್ಷಗಳಲ್ಲಿ ನಾವು ಕಾಣ್ತಾ ಇರುವಂಥ ಯಾವ ಸಿರಿ ಸಮೃದ್ಧಿಯೂ ಕಾಣೋದಿಲ್ಲ. ಆಹಾರದ ಏರುಪೇರಿನಿಂದ, ಆಹಾರ ಸರಪಳಿ ಏರುಪೇರಿನಿಂದಾಗಿ ಉದ್ಭವಿಸುವಂಥ ಕ್ಷಾಮ ಮತ್ತು ಹಸಿವಿಲ್ಲದೆ ಇರೋದರಿಂದಾಗಿ ಅನೇಕ ಮಕ್ಕಳು ಭಾರತ ದೇಶ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಸಾವನ್ನು ಪಡೆಯಬೇಕಾದ್ದು ಅನಿವಾರ್ಯ ಆಗ್ತದೆ. ಆಗ ಸರ್ಕಾರಗಳು ಅದನ್ನು ಎದುರಿಸೋದಕ್ಕೆ ಸಿದ್ಧ ಇರಲ್ಲ. ಯಾಕಿರಲ್ಲ ಅಂತಂದರೆ ಈಗಾಗಲೇ ಜಾಗತೀಕರಣದ ನಂತರ ಆಗ್ತಾ ಇರುವಂಥ ಒಪ್ಪಂದಗಳೇನಿದ್ದಾವೆ ಅದು ಪ್ರಜಾಪ್ರಭುತ್ವದ ಚೌಕಟ್ಟಿನ ಆಚೆಗೆ ಆಗ್ತಾ ಇದ್ದಾವೆ ಮತ್ತು ಪ್ರಜಾಪ್ರಭುತ್ವವನ್ನೇ ಬುಡುಮೇಲು ಮಾಡೋದಕ್ಕೋಸ್ಕರ ಆಗ್ತಾ ಇದ್ದಾವೆ. ಆಗಿರೋವಾಗ ಮುಂದಿನ ಪರಿಣಾಮಗಳು ಏನಾಗ್ತವೆ ಅಂತಂದರೆ, ಯಾರು ತಮ್ಮ ಅಸ್ತಿತ್ವಗಳ ಬಗ್ಗೆ ಒಂದು ರೀತಿ ಅನಾದರಣೆ ಅಥವಾ ನಿರ್ಲಕ್ಷ್ಯವನ್ನು ತಾಳ್ತಾರೆ, ಅಂಥವರು ಆ ನೆಲಗಟ್ಟುಗಳು ತಮ್ಮೆದ ಕಣ್ಣೆದ್ರೇ ಛಿದ್ರ ಆಗೋದನ್ನು ಕಾಣಬೇಕಾಗತ್ತೆ. ಆ ಕಾರಣಕ್ಕಾಗಿ ಯಾವುದೇ ಭಾರತೀಯ ಅನ್ನಿಸ್ಕೊಂಡೂ ಇವತ್ತು ಮತ್ತೆ ಬೇರೊಂದು ರೀತಿಯಲ್ಲಿ ಯೋಚನೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಯಾಕೆ ನಾವು ನಮ್ಮ ನೆಲೆಗಳಿಂದನೇ ಈ ಥರದೊಂದು ಇಸ್ಟಡೈಸೇಷನ್ ಆ್ಯಂಡ್ ಪೊಲಿಟಿಸೈಸೇಷನ್ಗೆ ಪ್ರಿಪೇರ್ ಮಾಡಬೇಕಾಗಿದೆ ಜನಗಳನ್ನು, ರಾಜಕೀಯ ಪ್ರಜ್ಞೆಯ ಮೂಲಕ ಮತ್ತು ಸಾಂಸ್ಕೃತಿಕ ಪ್ರಜ್ಞೆಯ ಮೂಲಕ ಅನ್ನೋದಕ್ಕೆ ನಾನು ನನ್ನ ಜನಾಂಗದ ಮೂಲಕನೇ, ನನ್ನ ಜಾತಿಯ ಮೂಲಕನೇ ನಾನು ಆರಂಭ ಮಾಡ್ತಾ ಇದ್ದೀನಿ. ಇದು ಪ್ರತಿಯೊಬ್ಬರು ಮಾಡಲೇಬೇಕಾಗಿರೋ ಕಾಲ ಆಗಿರೋದ್ರಿಂದ ನಾವು ಅದನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಅದನ್ನು ಮಾಡಲೇಬೇಕಾಗುತ್ತೆ. ಆ ಕಾರಣಕ್ಕಾಗಿ ನನ್ನ ಕರ್ತವ್ಯನ ನಾನು ಮಾಡ್ತಾ ಇದ್ದೀನಿ. ನನ್ನ ಹೋರಾಟದಲ್ಲಿ ಭಾಳ ದೊಡ್ಡ ರೀತಿಯಲ್ಲಿ ಒಂದು ದಲಿತ ಅಥವಾ ಶೋಷಿತ ಅಥವಾ ಕಾರ್ಮಿಕ ಅಥವಾ ಏನು ಕರಿತಾ ಇದ್ದೀವಿ ತುಳಿತಕ್ಕೊಳಗಾದವರು ಅಂತ, ಅನ್ಯಾಯಕ್ಕೊಳಗಾದವರು ಚರಿತ್ರೆಯಿಂದ ಅಂಥ ಜನಾಂಗಗಳ ಬಗ್ಗೆ ಹೋರಾಡ್ತಾ ಇದ್ದಂಥ ವ್ಯಕ್ತಿ ಇವತ್ತು ಯಾಕೆ ನಾನು ನನ್ನ ಜಾತಿಯ ಜೊತೆಗೆ ಗುರುತಿಸ್ಕೋಬೇಕಾಗಿದೆ ಅನ್ನೋದ್ರ ಬಗ್ಗೆ ನಾನು ಕೆಲವು ಮಾಹಿತಿಗಳನ್ನು ಹೇಳಲೇಬೇಕಾಗಿದೆ, ಕೆಲವು ಎಕ್ಸ್ಪ್ಲನೇಷನ್ಸನ್ನು ಕೊಡಲೇಬೇಕಾಗಿದೆ. ಯಾಕೆಂದರೆ ಇನ್ನು ಮುಂದಿನ ಭವಿಷ್ಯದಲ್ಲಿ ಈ ಥರದ ಪ್ರಶ್ನೆಗಳು ಅಥವಾ ನಾನು ಎತ್ತಿರುವಂಥ ಅನೇಕ ರೀತಿಯ ನುಡಿಕಟ್ಟಿನ ಪ್ರಶ್ನೆಗಳು ಅದನ್ನು ಅರ್ಥ ಮಾಡ್ಕೊಳ್ಳದೆ ಹೋದಾಗ ಏನಾಗುತ್ತೆ ಅಂತಂದರೆ ಅವರು ಅದನ್ನು ಬೇರೆ ತಪ್ಪಾಗಿ ಗ್ರಹಿಸುವಂಥ ರೀತಿ ಉದ್ಭವ ಆಗುತ್ತೆ. ಆ ಕಾರಣಕ್ಕಾಗಿ ನಾನು ಮಾತಾಡ್ತಾ ಇದ್ದೀನಿ. ಒಂದು ಜಾತಿ ಬಗ್ಗೆ ಮಾತಾಡಬೇಕಾದ್ರೆ, ಒಂದು ಉಪಜಾತಿ ಬಗ್ಗೆ ಮಾತಾಡಬೇಕಾದ್ರೆ ಅಥವಾ ಒಂದು ಜನಾಂಗದ ಬಗ್ಗೆ ಮಾತಾಡಬೇಕಾದ್ರೆ ಇವತ್ತು ತುಂಬ ತಪ್ಪು ರೀತಿಯ ವ್ಯಾಖ್ಯಾನಗಳಿಗೆ ಅದು ಕಾರಣ ಆಗ್ತಾ ಹೋಗ್ತದೆ. ಅದು ನಾವೆಷ್ಟೇ ಅದರ ಒಳ್ಳೆತನಕ್ಕೋ ಅಥವಾ ಅದರ ಪಾಸಿಟಿವಿಟಿಗೋ ನೋಡಿದ್ರೂ ಕೂಡ ಪರಿಣಾಮದಲ್ಲಿ ಅದು ಕೊನೆಗೊಳ್ಳೋದಿಲ್ಲ ಅಂತಂದರೆ ನಾವೆಲ್ಲರೂ ಕೂಡ ನಮ್ಮ ಜಾತಿಗೆ ನೆಲೆಗಳಲ್ಲಿ ಬಂಧಿತರಾಗ್ತಾ ಹೋಗ್ತಾ ಇರ್ತೀವಿ. ಅದು ಪ್ರಕ್ರಿಯೆ, ಈಗ ನಡೀತಾ ಇರೋಂಥ ಪ್ರಕ್ರಿಯೆ. ಅದು ಅಂಬೇಡ್ಕರ್ ಏನು ಹೇಳ್ತಾರೆ ಅಂತಂದರೆ, ಯಾವ ಜನಾಂಗ ಜಾತಿ ಸಂಖ್ಯಾಬಲದಲ್ಲಿ ಅತ್ಯಂತ ಕಡಿಮೆ ಇರುತ್ತೋ ಅದಕ್ಕೆ ಮೊದಲು ಅತ್ಯಂತ ದೊಡ್ಡ ಪ್ರಾಶಸ್ತ್ಯವನ್ನು, ಪಾತಳಿಯನ್ನು ಒದಗಿಸಬೇಕು ಡೆಮಾಕ್ರಸಿ ಒಳಗೆ ಅಂತ ಹೇಳ್ತಾರೆ. ಅದರ ದುರಂತ ಏನು ಅಂತಂದರೆ ಅದು ನಿಜ ನಡೆಯಲ್ಲಿ ನಿಜ ಆಗೋದಿಲ್ಲ. ಯಾಕೆಂತಂದರೆ
ನನಗೆ ಗೊತ್ತಿರೋ ಹಾಗೆ ಈ ಜನಾಂಗದಿಂದ ಯಾರಿಗಾದರೂ ಒಬ್ರಿಗೊಂದು ನಾಯಕತ್ವ ಯಾವುದೇ ರೀತಿಯಲ್ಲಾಗ್ಬೋದು, ಅಥವಾ ಒಂದು ಆದ್ಯತೆ ಯಾವುದೇ ರೀತಿಯಲ್ಲಾಗ್ಬೋದು, ಅಥವಾ ಈ ಜನಾಂಗದ ಕಷ್ಟ ಏನು ಯಾವುದೇ ರೀತಿಯಲ್ಲಾಗ್ಬೋದು, ಆ ಥರದ್ದು ಒಂದು ಫೋಕಸ್ಡ್ ಆಗಿರುವಂಥ ಒಂದು ನೋಟವನ್ನು ಚಳುವಳಿಗಾರರಿಂದಲೂ ನಾನು ಕಂಡಿಲ್ಲ. ಜೊತೆಗೆ ಸರ್ಕಾರದ ಬೇರೆ ಬೇರೆ ರೀತಿಯ ಏನೇನೋ ಯೋಜನೆಗಳಿದೆಯಲ್ಲ ಆ ಯೋಜನೆಗಳನ್ನು ನಾನು ಕಂಡಿಲ್ಲ. ಅಥವಾ ರಾಜಕೀಯ ಪಕ್ಷಗಳು ಈ ಥರದ್ದೊಂದನ್ನು ಭಾಳ ಮುಖ್ಯವಾದ್ದು ಅಂಬೇಡ್ಕರ್ ಅವರ ಡೆಮೊಕ್ರಾಟಿಕ್ ಸ್ಪಿರಿಟ್ ಅಂತ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಪ್ಲೈ ಮಾಡ್ತಾರೆ ಅಂದರೆ ಕೂಡ ಅವರು ಕೂಡ ಅಪ್ಲೈ ಮಾಡಿಲ್ಲ. ಆ ಕಾರಣಕ್ಕಾಗಿ ಈ ನೆಲದಲ್ಲಿ ಅಸ್ಪೃಶ್ಯರು ಅನ್ನಿಸ್ಕೊಂಡಂಥ ಎಷ್ಟು ಜಾತಿ ಜನಾಂಗಗಳಿದೆಯೋ ಅದರೆಲ್ಲರಿಗಿಂತಲೂ ಅವರ ಪಾದಗಳಿಗೆ ಕೆಳಗಿರುವಂಥ ಒಂದು ದುಸ್ಥಿತಿಯನ್ನು ಈ ಜನಾಂಗ ಅನುಭವಿಸಲೇಬೇಕಾಗಿ ಬಂದಿದೆ. ಅದು ನಾವು ಅವರ ನೋವುಗಳನ್ನು ಕೆತ್ತಾ ಹೋದಾಗ, ಅವರ ಅವಮಾನಗಳನ್ನು ನೋಡ್ತಾ ಹೋದಾಗ ಅರ್ಥ ಆಗ್ತಾ ಹೋಗ್ತದೆ. ನಾನು ನನ್ನ ಪದ್ಯದಲ್ಲಿ ಎಲ್ಲಿಂದಲೋ ಬಂದವ ಅಥವಾ ಕಣಿ ಕೆಳಗಿನವನು ಅಂತ ಒಂದು ಪದ್ಯ ಇದೆ. ಆ ಪದ್ಯದಲ್ಲಿ ನಾನುಂಡಂಥ ನೋವುಗಳನ್ನು ನಾನು ರಿಫ್ಲೆಕ್ಟ್ ಮಾಡಿದ್ದೀನಿ. ಈ ನೆಲದಲ್ಲಿ ನಮ್ಮನ್ನು ಚಿಕ್ಕ ತಾಳಿ ಅಂತ ಅಂಗಿಸ್ತಾರೆ. ದೊಡ್ಡ ತಾಳಿ ಮತ್ತು ಚಿಕ್ಕ ತಾಳಿ ಅನ್ನೋದರ ಮೂಲಕ ಒಂದು ಅಣಕ ಅಥವಾ ಅವಮಾನವನ್ನು ಕೂಡ ನಾವು ಅನುಭವಿಸ್ಬೇಕಾಗಿ ಬಂದಿದೆ ಈ ನೆಲದಲ್ಲಿ. ಅದು ಎಷ್ಟು ಮೂರ್ಖತನ ಅಂತಂದರೆ, ಆ ತಾಳಿಗಳ ಆಕಾರ ಮತ್ತು ತಾಳಿಗಳ ಇದನ್ನು ಅಧ್ಯಯನ ಮಾಡ್ತಾ ನಾವು ಅದನ್ನು ಬಿಡಿಸ್ಬೋದು, ಇದೇನು ದೊಡ್ಡ ವಿಚಾರ ಅಲ್ಲ. ಆದರೆ ತಾಳಿ ಒಂದು ಅಗಲ ಇರೋದು, ಇನ್ನೊಂದು ತಾಳಿ ಚಿಕ್ಕದಿರೋದು, ಅಥವಾ ಇನ್ನೊಂದು ತಾಳಿ ಇನ್ನೊಂದು ರೂಪದಲ್ಲಿರೋದು, ಪರಸ್ಪರ ಯಾಕೆ ಇವರು ತಮ್ಮನ್ನು ತಾವು ಅವಮಾನಿಸ್ಕೊಳ್ಳೋಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ನನ್ನ ಹುಡುಕಾಟ. ಯಾಕೆಂತಂದರೆ ನಾನು ಇದನ್ನು ಭಾಳ ರೀತಿಯಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ. ತಾಳಿಗಳು ಯಾವಾಗಿಂದ ಆರಂಭ ಆಯಿತು, ವೈವಾಹಿಕ ಜೀವನದಲ್ಲಿ ತಾಳಿಯ ಪಾತ್ರ ಏನು, ಮತ್ತು ಆ ತಾಳಿಗಳು ರೂಪುಗೊಂಡಂಥ ಬಗೆ ಏನು ಅಂತ. ಈಗ ಮೊದಲನೇದಾಗಿ ಒಂದು ಹಾಡು ಕೇಳಿದ್ರಿ ನೀವು, ಪಾಡ್ದನ ರಾವೇರ ಅಂತ. ಅದು ಪಾಡ್ದನ. ಅದು ಅಂದರೆ ಘಟ್ಟದ ಕೆಳಗೆ ಭತ್ತದ ಕೃಷಿಯ ಒಟ್ಟಿಗೆ, ಭತ್ತದ ಕೃಷಿ ಯಾವಾಗ ಆರಂಭ ಆಯಿತು ಕೃಷಿಯಲ್ಲಿ, ಆಗ ಹುಟ್ಟಿದಂಥ ಹಾಡದು ಪಾಡ್ದನ ಅಂತ ಕರೀತಾರೆ. ಅದೇನೇ ಅತ್ಯಂತ ಆದಿಮವಾಗಿರುವಂಥ ಹಾಡು. ಅದನ್ನು ಪೈರು ನೆಡುವಾಗ ಮತ್ತು ಬೇರೆ ಬೇರೆ ಸುಗ್ಗಿಯ ಸಂಭ್ರಮಗಳಲ್ಲಿ ಹಾಡನ್ನು ಆಡ್ತಾರೆ ಅವರು. ಆ ಧ್ವನಿ ಮತ್ತು ಹಾಡು ನನಗೆ ಯಾಕೆ ಮುಖ್ಯ ಆಯಿತು ಅಂತಂದರೆ, ಯಾರು ಕಣಿ ಕೆಳಗಿನವರು ಅಂತ ನಾನು ಗುರುತಿಸ್ಕೊಂಡಿದ್ದೀನಿ. ನನ್ನ ಜನಾಂಗ ಅತ್ಯಂತ ಬಡ ಜನಾಂಗ, ಮತ್ತು ಕೃಷಿ ಪದ್ಧತಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೃಷಿ ಕೂಲಿಗಳಾಗಿದ್ದರು. ನಮ್ಮ ತಾಯಿ ಇರ್ಬೋದು, ನಮ್ಮ ಅಜ್ಜಿ ಇರ್ಬೋದು, ಅಥವಾ ಯಾರೇ ಇರ್ಬೋದು, ನಾವು ಉಳ್ಳವರ ಗದ್ದೆಗಳಲ್ಲಿ ಪೈರು ನೆಡುವಂಥ ಕೂಲಿಗಾರರು. ಆ ಆದಿಮತೆ ಮತ್ತು ಅದು ಇನ್ನೂ ಭಾಳ ಜೀವಂತವಾಗಿ ನನ್ನ ಜನಾಂಗದಲ್ಲಿದೆ. ಒಂದು. ಎರಡನೇದಾಗಿ ಏನಂತಂದರೆ, ನಾನು ಅನೇಕ ಅಧ್ಯಯನಗಳನ್ನು ನೋಡಿದ್ದೀನಿ. ಕೆಂಬಟ್ಟೆ ವಲಯದ ಅಧ್ಯಯನ ನೋಡಿದ್ದೀನಿ. ಆಮೇಲೆ ಅದು ಬೇರೆ ಬೇರೆ ಈಗ ನಡೀತಾ ಇರೋಂಥ ಎಲ್ಲ ಜಾತಿ ಜನಾಂಗಗಳ ಅಧ್ಯಯನಗಳನ್ನು ಗಮನಿಸಿದ್ದೀನಿ. ಅದರೊಳಗೆ ಕೃಷಿಗೆ ಸಂಬಂಧಪಟ್ಟಂಥ ಕೂಲಿಗಳನ್ನಾಗಿ ಕಾಣುವುದು ಹೊಲೆಯರು ಮತ್ತು ಮಾದಿಗರನ್ನು. ನಾನು ಈ ನೇರವಾದ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಂಥ್ರೋಪಾಲಜಿ ಮತ್ತು ಸೋಸಿಯಾಲಜಿಲಿ ನಾವು ಅತ್ಯಂತ ನೇರವಾದ ರೀತಿಯಲ್ಲಿ ವ್ಯವಹರಿಸಬೇಕಾಗುತ್ತೆ. ಉದಾಹರಣೆಗೆ ಗುಸ್ಟೇವ್ ಓಪೆಟ್ ಅಂತ ಫ್ರೆಂಚ್ ಸೋಸಿಯಾಲಜಿಸ್ಟ್ ಒಬ್ಬ 2 ಸಬ್ಕ್ಯಾಸ್ಟ್ಸ್ ಆಫ್ ಸದರ್ನ್ ಇಂಡಿಯಾ ಅಂತ ಮಾಡಿದ. ಸಬ್ಕ್ಯಾಸ್ಟ್ ಪರ್ಯ ಕಮ್ಯುನಿಟಿ ಮತ್ತು ಇನ್ನೊಂದು 2 ಉಪಜಾತಿಗಳನ್ನು ತಗೊಂಡು ಒಂದು ಭಾಳ ಅದ್ಭುತವಾದಂಥ ಅಧ್ಯಯನವನ್ನು ಅವನು ಮಾಡಿದ್ದಾರೆ. ಈಗ ನಡೀತಾ ಇರೋಂಥ ಎಲ್ಲ ಅಧ್ಯಯನಗಳು ಕೂಡ ಈ ಥರ ಒಕ್ಕಲಿಗರ ಸಮಾಜಶಾಸ್ತ್ರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ರಾಜಕೀಯವಾಗಿ ಜಾತಿಯನ್ನು ಬಳಸುವಂಥ ರೀತಿಯಲ್ಲಿ ನಾನು ಮಾತಾಡ್ತಾ ಇಲ್ಲ. ನನ್ನ ಗುರಿ ಇರೋದು ನಮ್ಮ ಸಾಂಸ್ಕೃತಿಕ ನೆಲೆಗಟ್ಟುಗಳಲ್ಲಿರ್ಬೋದಾದಂಥ, ನಮ್ಮ ಬಿಡುಗಡೆಗೆ ಬೇಕಾದಂಥ, ಒಟ್ಟು ಮನುಷ್ಯ ಕುಲಕ್ಕೆ ಬೇಕಾದಂಥ ಬೆಳಕೇನಿದೆ ಅನ್ನೋದನ್ನು ಹುಡುಕೋದಷ್ಟೇ ಆಗಿರೋದ್ರಿಂದಾಗಿ ನಾನು ಈ ರೀತಿಯ ಒಂದು ಅನನ್ಯತೆಯ ಮೂಲಕನೇ ನನ್ನ ಹುಡುಕಾಟವನ್ನು ನಾನು ಆರಂಭ ಮಾಡ್ತಾಯಿದ್ದೆ. ಕಣಿ ಕೆಳಗಿನವರು ಅಂತನ್ನೋ ಪದ ಏನಿದೆ ಅದು ಘಟ್ಟದ ಕೆಳಗಿನವರು ಅಂತ ಕರಾವಳಿಯಲ್ಲಿ ಆಗುತ್ತೆ. ಈ ಆಂಧ್ರ, ತಮಿಳುನಾಡು ಮತ್ತು ಈ ಗಡಿ ಭಾಗದಲ್ಲಿ ಕಣಿ ಕೆಳಗಿನವರು ಅಂತಂದರೆ ಮದ್ರಾಸ್ ಪ್ರಾಂತ್ಯದಿಂದ, ಮುಖ್ಯವಾಗಿ ನಾರ್ತ್ ಆರ್ಕಾಟ್ ಜಿಲ್ಲೆಯಿಂದ ವಲಸೆ ಬಂದಿರಬಹುದಾದಂಥ ಒಂದು ಜನಾಂಗ ಅನ್ನೋದು ಆ ಪದದಲ್ಲಿ ಗೊತ್ತಾಗುತ್ತೆ. ಕಣಿ ಕೆಳಗಿನವರನ್ನೇ ಯಾಕೆ ನಾನು ರೆಪ್ರೆಸೆಂಟ್ ಮಾಡಬೇಕಾಗಿ ಬಂದಿದೆ ಅಂತಂದರೆ, ನನ್ನ ನೆಲದೇವತೆಗಳ ಹೆಜ್ಜೆಗಳಲ್ಲಿ ಮೊದಲನೇ ದೇವತೆಯೇ ಇಸ್ತಾರಾ ದೇವತೆ. ಈ ಮಾತನ್ನು ನಾನು ಪಿಚ್ಚಳ್ಳಿಯಲ್ಲಿ ಇರೋದ್ರಿಂದ ನನಗೆ ಭಾಳ ಸಂತೋಷ ಆಗಿದೆ. ಇನ್ನೊಂದು ಕಾರಣಕ್ಕೆ ಯಾಕೆ ಅಂತಂದರೆ, ಪಿಚ್ಚಳ್ಳಿ ನಾನು ಹಾಡು ಬರೆಯುವಾಗ ಒಂದು ಕ್ಯಾಸೆಟ್ಗೆ ಹಾಡು ಬರೆದೀವಿ ನಾವು. ಪಿಚ್ಚಳ್ಳಿ ಮ್ಯೂಸಿಕ್ ಮಾಡಿದ, ನಾನು ಅದಕ್ಕೆ ಹಾಡುಗಳನ್ನು ಬರೆದೆ. ಅದನ್ನು ಚೈನಾದಲ್ಲಿ ವಿಮೆನ್ಸ್ ಲಿಬ್ ಮೂಮೆಂಟ್ ಒಂದು ಭಾಳ ದೊಡ್ಡ ರೀತಿಯಲ್ಲಿ ಅದನ್ನು ಬಿಡುಗಡೆ ಮಾಡ್ತು. ಯಾಕೆಂತಂದರೆ ಅದು ಪ್ರಪಂಚದಾದ್ಯಂತ ಇರ್ಬೋದಾದಂಥ ಹೆಣ್ಣಿನ ಘನತೆಯನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಬರೆದಂಥ ಹಾಡುಗಳಾಗಿದ್ದರಿಂದ ಅದು ಅಷ್ಟು ದೊಡ್ಡ ರೀತಿಯಲ್ಲಿ ವಿಶ್ವವ್ಯಾಪಿಯಾದಂಥ ಒಂದು ಖ್ಯಾತಿಯನ್ನು ಅದು ಪಡೀತು. ಅಲ್ಲಿ ನಾನು ಇಸ್ತಾರಾ ದೇವತೆಯ ಹೆಸರನ್ನು ಮೊದಲನೇ ಸಾರಿ ಬರೆದೆ ನಾನು. ಇಸ್ತಾರ, ಇನಾನ, ಅದಿತಿ, ಐಸಿಸ್ ಇವು ಈ ದೇವತೆಗಳ ಬಗ್ಗೆ ಆ ಹಾಡಲ್ಲಿ ಪ್ರಸ್ತಾಪ ಮಾಡಿದೆ. ಪಿಚ್ಚಳ್ಳಿ ಈಗ ಅದನ್ನು ಆಡ್ತಾನೆ.
ಯಾಕೆ ನಾನು ಇದನ್ನು ಮಾಡಿದೆ ಅಂತಂದರೆ, ನೆಲದೇವತೆಗಳ ಹೆಜ್ಜೆಗಳಲ್ಲಿ ಯಾಕೆ ನಾವು ನಮ್ಮ ಸಂಸ್ಕೃತಿಯ ಕಥನಗಳನ್ನು ಹುಡುಕಬೇಕಾಗಿದೆ ಅಂತಂದರೆ, ಈ ದೇಶದ ಚರಿತ್ರೆಯನ್ನು ಅತ್ಯಂತ ತಪ್ಪಾಗಿ ಬರೆಯಲಾಗಿದೆ ಮತ್ತು ನಮ್ಮ ದೇವತೆಗಳ ಅಥವಾ ನಮ್ಮ ಸಂಸ್ಕೃತಿಯ ಅನೇಕ ಅತ್ಯುತ್ತಮವಾದಂಥ ಒಳನೋಟಗಳನ್ನು ಮತ್ತು ಆಚರಣೆಗಳನ್ನು ಮತ್ತು ಅಲ್ಲಿರ್ಬೋದಾದಂಥ ತುಂಬ ಬೆಳಕನ್ನು ನೀಡ್ಬೋದಾದಂಥ ಅಂಶಗಳನ್ನು ಭಾರತದ ಚರಿತ್ರೆ ಬರೆಯೋರು ಮತ್ತು ಇದುವರೆಗೂ ಕೂಡ ಸಮಾಜಶಾಸ್ತ್ರ ಅಧ್ಯಯನ ಮಾಡೋರು, ವಿವಿಧ ಜ್ಞಾನಶಿಸ್ತುಗಳನ್ನು ಮಾಡ್ತಾ ಇರೋರು ಸಂಪೂರ್ಣವಾಗಿ ಮರೆತು ಅದನ್ನು ನೆಲದಾಳಕ್ಕೆ ಉಗಿದು ಬಿಟ್ಟಿದ್ದಾರೆ. ಬೇರೆ ಬೇರೆ ಅಧ್ಯಯನಗಳು ಏನಾಗಿದ್ದಾವೆ ಅವೆಲ್ಲ ಕೂಡ ಅತ್ಯಂತ ಹುಸಿಯಿಂದ ಕೂಡಿರೋದು. ಯಾಕೆ ಅಂತಂದರೆ ಅವು ನಿಜ ನೆಲೆಗಳನ್ನು ಇನ್ನೂ ಮುಟ್ಟೋಕ್ಕಾಗಿಲ್ಲ. ಆ ಕಾರಣಕ್ಕಾಗಿ ಹೀಗಿರೋವಾಗ ಡಿ ಕೋಸಾಂಬಿ ಅವರು ಭಾಳ ಅದ್ಭುತವಾದಂಥ ಒಂದು ಪುಸ್ತಕನ ಬರೆದಿದ್ದಾರೆ, ಪ್ರಾಚೀನ ಭಾರತದ ರೂಪರೇಷೆ ಅನ್ನೋದ್ರ ಬಗ್ಗೆ, ಚರಿತ್ರೆಯ ರೂಪರೇಷೆ ಅನ್ನೋದ್ರ ಬಗ್ಗೆ. ಆ ಪುಸ್ತಕದಲ್ಲಿ ಈ ಎಲ್ಲ ಒಳವುಗಳನ್ನು ಅವ್ರು ಹೇಳ್ತಾ ಇದ್ದಾರೆ ಮತ್ತು ಅದರ ನಂತರ ಅಧ್ಯಯನಗಳು ಈ ನಿಟ್ಟಿನಲ್ಲಿ ನಡೆದೇ ಇಲ್ಲ ಅಂತಲೂ ಕೂಡ ಹೇಳ್ಬೋದು. ಕೆಲವರು ಗ್ರಾಮ ದೇವತೆಗಳು ಅಂತೇನೋ ಮಾಡಿದ್ದಾರೆ, ಡಾಕ್ಟರ್ ಸಿದ್ಧಲಿಂಗಯ್ಯನವ್ರು ಮಾಡಿದ್ದಾರೆ. ಅನೇಕರು ಗ್ರಾಮ ದೇವತೆಗಳು ಅನ್ನೋ ಹೆಸರಲ್ಲಿ ಅವರು ತಮ್ಮ ಅಧ್ಯಯನಗಳನ್ನು ಮಾಡಿದ್ದಾರೆ, ಸಂಶೋಧನೆಗಳನ್ನು ಮಾಡಿದ್ದಾರೆ. ಆದರೆ ಅದರ ಕೊರತೆ ಏನಪ್ಪ ಅಂತಂದರೆ, ಈಗ ನಾನು ಹೇಳ್ತಾ ಇರೋವಂಥ ನೆಲದೇವತೆಗಳ ಹೆಜ್ಜೆಗಳಲ್ಲಿ ಹುಡುಕ್ತಾ ಇರೋವಂಥ ಒಂದು ದೊಡ್ಡ ರೀತಿಯ ಚರಿತ್ರೆ ಕಟ್ಟೋದಕ್ಕೆ ಬೇಕಾದಂಥ ಆಕಾರಗಳನ್ನು ಅಂಥ ಅಧ್ಯಯನಗಳಿಂದ ನಾವು ತಗೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಆ ಕಾರಣಕ್ಕಾಗಿ ಬಿಡಿಯಾಗಿ ಈಗ ಆರಂಭ ಆಗುವಂಥ ಈ ನೆಲದೇವತೆಗಳ ಹೆಜ್ಜೆಗಳಲ್ಲಿ ಅಧ್ಯಯನ ಕೇಂದ್ರದ ಮೂಲಕ ಇನ್ನು 100 ವರ್ಷಗಳ ಕಾಲ ಏನಾದರೂ ನಾವು ಸತತವಾಗಿ ಒಂದು ಗುಂಪಾಗಿ ಪ್ರಯತ್ನ ಪಟ್ಟರೆ ಅತ್ಯಂತ ನಿಖರವಾದಂಥ ಭಾರತ ಚರಿತ್ರೆಯನ್ನು ಕಟ್ಟಬೋದೇ ಹೊರತು ಅದರ ಬಿಟ್ಟು ಬೇರೆ ಯಾವ ಮಾರ್ಗಗಳು ಕೂಡ ಉಳಿದಿಲ್ಲ. ನಾನು ಯಾಕೆ 100 ವರ್ಷ ಹೇಳ್ತೀನಿ ಅಂತಂದರೆ, ಮಹಾಭಾರತ ಒಂದರ ಬಗ್ಗೆನೇ 100 ವರ್ಷಗಳಿಂದ ಜರ್ಮನಿಯಲ್ಲಿ ಅಧ್ಯಯನ ನಡೀತಾ ಇದೆ. ಅದಷ್ಟು ಮುಖ್ಯವಾದ ಸಾಂಸ್ಕೃತಿಕ ಅಧ್ಯಯನಗಳು ಅಂತಂದರೆ ಅಷ್ಟು ದೀರ್ಘಕಾಲ ನಡೆಯುವಂಥವು. ಮತ್ತು ನಾವು ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದರೆ ಅದೇ ಸತ್ಯ ಅಂತ ನಂಬ್ಕೊಂಡಿರ್ತೀವಿ. ಆದರೆ ಕಾಲ ಬದಲಾದಂತೆ ಅದಕ್ಕೆ ಮತ್ತಷ್ಟು ಅಧ್ಯಯನಗಳ ಬೆಳಕು ಸೇರಿದರೆ ಆ ತೀರ್ಮಾನಗಳು ಕೂಡ ಸುಳ್ಳು, ಇನ್ನೊಂದು ತೀರ್ಮಾನಗಳು ಅಂತ ಆಗ್ತವೆ. ಏನೇ ಆಗಲಿ, ಕನಿಷ್ಠ ಇನ್ನು 5 ವರ್ಷ ಆಗಲಿ 10 ವರ್ಷ ಆದರೂ ಕೂಡ ಈ ನಿಟ್ಟಿನಲ್ಲಿ ಪ್ರತಿ ದೇವತೆಯ ಬಗ್ಗೆ ಅದರ ಸುತ್ತ ಇರುವಂಥ ಅನೇಕ ರೀತಿಯ ಇದನ್ನು ಹೊಡಿಲೇಬೇಕಾಗಿದೆ. ಉದಾಹರಣೆ ಯಲ್ಲಮ್ಮ ದೇವತೆ ಆಗಿರ್ಬೋದು, ರೇಣುಕಾ ಯಾಕಾದ್ಲು ಯಲ್ಲಮ್ಮ, ಈ ಥರದ ಅನೇಕ ಪ್ರಶ್ನೆಗಳು ಸ್ಯಾನ್ಸ್ಕಟೈಸೇಷನಲ್ಲಿ ಬಂದೇ ಬರ್ತಾಯಿದ್ದಾವೆ. ಅಂಬೇಡ್ಕರ್ ಅವರು ಅವರ 3ನೇ ವಾಲ್ಯೂಮಲ್ಲಿ ಪ್ರಾಚೀನ ಭಾರತದ ಉತ್ಖನನ ಅಂತ ಒಂದು ಲೇಖನ ಬರೆದಿದ್ದಾರೆ. ಅದನ್ನು ಓದಲೇಬೇಕಾದ ಲೇಖನ. ಅವರು ಇದೇ ರೀತಿ ನೀವು ಅಧ್ಯಯನಗಳನ್ನು ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಗೈಡ್ಲೈನ್ಸನ್ನು ಹಾಕಿದ್ದಾರೆ ಆ ಲೇಖನದಲ್ಲಿ. ಸೊ ಹಾಗಾಗಿ ಬಹುಶಃ ನಾನು ಇದನ್ನು ಸಮಾಜಶಾಸ್ತ್ರೀಯ ಕಾರಣಕ್ಕಾಗಿ ನಮಗೆ ಸಿಗ್ಬೋದಾದಂಥ ಥಿಯೇಟ್ರ್ ಇರ್ಬೋದು, ಹಾಡು ಇರ್ಬೋದು, ಅಥವಾ ಇನ್ನೇನೇ ಇರ್ಬೋದು, ಅವೆಲ್ಲವನ್ನು ಕೂಡ ನಾನು ಆ ಕಡೆಗೆ ತಿರುಗಿಸ್ತಾ ಇದ್ದೀನಿ. ಅಂದರೆ ಒಂದು ಬೃಹತ್ತಾದಂಥ ಒಂದು ಅಧ್ಯಯನ ಬ್ಯಾಕ್ಡ್ರಾಪ್ಗೆ ಅದು ಸಿಕ್ಕಲಿ ಅನ್ನೋ ಕಾರಣಕ್ಕಾಗಿ ಇಷ್ಟು ಹೇಳಿ, ಇವತ್ತು ನೀವು ಈ ನೆಲದೇವತೆಗಳ ಹೆಜ್ಜೆಗಳಲ್ಲಿ ಅಧ್ಯಯನ ಕೇಂದ್ರದ ಉದ್ಘಾಟನೆ, ಇದು ಭಾಳ ಉದ್ಘಾಟನೆ ಅಂತಂದರೆ ಏನೂ ಇಲ್ಲದೇ ಇರೋ ಜಾಗದಲ್ಲಿ ನಾವು ಉದ್ಘಾಟನೆ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಶೂನ್ಯ, ಅದಕ್ಕೆ ಮೃತ ಅಂತ ಹೇಳಿದ್ದು. ಇದು ಮೃತ ಹುಣ್ಣಿಮೆ ಎಲ್ಲ ರೀತಿಯಲ್ಲೂ. ಅಮೂಲ್ಯವಾದ ಮಾತುಗಳನ್ನು ಅವರು ಹಂಚ್ಕೊಂಡಿದ್ದಾರೆ ನಮ್ಮೊಟ್ಟಿಗೆ. ಅವರು ಮಾತಾಡುವಾಗ ಪ್ರಸ್ತಾಪಿಸಿದಂಗೆ ಈ ನೆಲದೇವತೆಗಳ ಹಾಡನ್ನು ಬರೆದಿದ್ದು ಸುಮಾರು 15 ವರ್ಷಗಳ ಹಿಂದೆ. ಇದು ದಟ್ಟ ಕಾಡುಗಳ ನಟ್ಟ ನಡುವೆ ಹಾಡಿಗಳ ಮುಂದೆ ಸಂಜೆ ಬೆಂಕಿಯ ಸುತ್ತ ಹೆಜ್ಜೆ ಕುಣಿತದ ಹಬ್ಬ ನಿತ್ಯ. ಇನ್ನಾನ ಇಸ್ತಾರ್ ಮಾಟ್ ಆದಿತ್ಯ ಐಸಿಸ್ ನೆಲದೇವತೆಗಳ ಮೊಗಗಳ ಮೇಲೆ ಬೆಳುಗೋ ಜ್ವಾಲೆಯ ಲೀಲೆ. ಅದು ಆ ಕಾಲ ಒಂದಾನೊಂದು ಕಾಲ. ಕತ್ತಾಲ ಕತ್ತಿಗಳು ಮುತ್ತಿಯಾಳುವ ಮೊದಲು ಸಲಹೋ ದೇವತೆಗಳ ನೆಲದಾಳಕ್ಕೆ ಉಗಿಯುವ ಮೊದಲು. ಅದು ಆ ಕಾಲ
ಒಂದಾನೊಂದು ಕಾಲ ದ್ರೋಹ ಕಾಲ ಮೋಹ ಕಾಲ ದರೆಯು ಹತ್ತಿ ಉರಿವ ವ್ಯಾಳ ದ್ರೋಹ ಕಾಲ ಮೋಹ ಕಾಲ ದರೆಯು ಹತ್ತಿ ಉರಿವ ವ್ಯಾಳ ಇದು ಈ ಕಾಲ ಈ ಕಾಲ ಈ ವ್ಯಾಳ ಮರೆತ ದೇವತೆಗಳ ಮರುಳೋ